ಸಿಎಂ ಜೊತೆ ಎಷ್ಟು ಸಚಿವರ ಪ್ರಮಾಣ ನಾಳೆ ಮೊದಲ ಪಟ್ಟಿ ಆಗಲಿದೆ ಫೈನಲ್. ಸಿದ್ದು ಡಿಕೆಶಿಗೆ ಹೈಕಮಾಂಡ್ ಬುಲಾವ್. ಶಿವಕುಮಾರ ಪರ್ವ. ನ್ಯೂಸ್ 18 ಬಿಗ್ ಕವರೇಜ್. ನಾಳೆ ಮೊದಲ ಹಂತದ ನೂತನ ಸಚಿವರ ಪಟ್ಟಿ ಫೈನಲ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಬರೋಕೆ ತಿಳಿಸಿ ಆಗಿದೆ. ಈಗಾಗಲೇ ನಾಳೆ ಬೆಳಗ್ಗೆ 10 ಗಂಟೆಗೆ ದೆಹಲಿಯತ್ತ ಸಿದ್ದರಾಮಯ್ಯ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಇವತ್ತು ಸಂಜೆ ಅಥವಾ ನಾಳೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ನಿರ್ಗಮಿತ ಸಿಎಂ, ಹಂಗಾಮಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾ ಇರೋದು. ನಾಳೆ ಉಭಯ ನಾಯಕರ ಸಮ್ಮುಖದಲ್ಲಿ ಮೊದಲ ಪಟ್ಟಿ ಫೈನಲ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ. ಒಂದು ಪಟ್ಟಿಯನ್ನು ತೆಗೆದುಕೊಂಡು ದೆಹಲಿ ನಾಯಕರತ್ತ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಹೋಗೋಕೆ ರೆಡಿಯಾಗಿದ್ದಾರೆ. ಮತ್ತೊಂದು ಕಡೆ ಬಹಳಷ್ಟು ಲಾಬಿಗಳು ನಡೀತಾ ಇದೆ ಸಚಿವ ಸ್ಥಾನಕ್ಕಾಗಿ. ಇವತ್ತು ಸಂಜೆ ಅಥವಾ ನಾಳೆ ಡಿಕೆ ಶಿವಕುಮಾರ್ ಅವರು ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಸಿದ್ದರಾಮಯ್ಯನವರ ಪ್ರಯಾಣ ಈಗಾಗಲೇ ನಿಗದಿ ಕೂಡ ಆಗಿದೆ. ಡಿಕೆ ಮನೆಗೆ ಸಿದ್ದರಾಮಯ್ಯ ಪರಮಾಪ್ತ ಸಿದ್ದು ಆಪ್ತ ಎಚ್.ಸಿ. ಮಹದೇವಪ್ಪ ಭೇಟಿಯನ್ನ ಕೊಟ್ಟಿದ್ದಾರೆ. ಸುಮಾರು ಜನ ಬಂದು ಹೋದ್ರು. ಇವತ್ತು ಡಿಕೆ ಶಿವಕುಮಾರ್ ಅವರಿಗೆ ನಾವು ಅಭಿನಂದನೆಯನ್ನ ಸಲ್ಲಿಸೋಕೆ ಬಂದಿದ್ದೀವಿ ಅಂತ ಹೇಳ್ತಾ ಇದ್ರು. ಈಗ ಸಿದ್ದು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತ ನಾಯಕ ಎಚ್.ಸಿ. ಮಹದೇವಪ್ಪ ಭೇಟಿ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಮಿಸ್ ಆಗೋ ಭೀತಿಯಲ್ಲಿ ಮಹದೇವಪ್ಪನವರು ಇದ್ದಂಗೆ ಕಾಣಿಸ್ತಾ ಇದೆ. ಸಚಿವ ಸ್ಥಾನ ಕೇಳೋಕೆ ಬಂದ್ರೆ ಹಾಗಾದ್ರೆ ಮಹದೇವಪ್ಪ ಡಿಕೆಶಿ ಅವರ ಸದಾಶಿವನಗರದ ಮನೆಯಲ್ಲಿ ಎಚ್.ಸಿ. ಮಹದೇವಪ್ಪ ಇದ್ದಾರೆ. ಅವರನ್ನ ಕೈ ಬಿಡುವಂತಹ ಕ್ಯಾಬಿನೆಟ್ನಿಂದ ಆ ಸಾಧ್ಯತೆಗಳಿದೆಯಾ ಅಥವಾ ಮರು ಸೇರ್ಪಡೆಗಾಗಿ ಮಂತ್ರಿಗಿರಿಗಾಗಿ ಚರ್ಚೆ ಮಾಡೋಕೆ ಮತ್ತೆ ಭೇಟಿ ಕೊಟ್ರ ಸಿದ್ದರಾಮಯ್ಯನವರ ಆಪ್ತ ಎಚ್.ಸಿ. ಮಹದೇವಪ್ಪನವರು ಅನ್ನುವಂತಹ ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ. ಸಚಿವ ಸ್ಥಾನ ಮಿಸ್ ಆಗುವಂತಹ ಭೀತಿ ಏನಾದರೂ ಅವರಿಗೆ ಕಾಡ್ತಾ ಇದೆಯಾ? ಯಾಕಂದ್ರೆ ಒಂದಿಷ್ಟು ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಈ ಬಾರಿ ಇದೆ ಅಂತ. ಕೇರಳದ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಒಂದಿಷ್ಟು ಹೊಸ ಮುಖಗಳಿಗೆ ಚಾನ್ಸ್ ಕೊಡೋಣ, ಸ್ಥಾನಮಾನಗಳನ್ನು ಕೊಡೋಣ ಅನ್ನುವಂತಹ ಯೋಚನೆಯಲ್ಲಿ ಹೈಕಮಾಂಡ್ ಇದೆ ಅನ್ನುವಂತಹ ಚರ್ಚೆಗಳಿದೆ. ಸೊ ಹಾಗಾಗಿ ಎಚ್.ಸಿ. ಮಹದೇವಪ್ಪ ಸೀನಿಯರ್ ಲೀಡರ್, ಸಚಿವರಾಗಿದ್ದಂಥವರು ಈಗ ಸಚಿವ ಸ್ಥಾನ ಮಿಸ್ ಆಗುತ್ತೆ ಅನ್ನುವಂತಹ ಆತಂಕದಲ್ಲಿ ಬಂದ್ರ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ್ರೆ, ಬಹುತೇಕ ಇನ್ನೊಂದೆರಡು ದಿನ ಸಿಎಂ ಆಗಿ ಡಿಕೆಶಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಆ ಟೈಮ್ ಸನಿಹ ಆಗ್ತಾ ಇದೆ. ಬಟ್ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು ಮಾತ್ರ ತುಂಬಾ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. ಸುಮಾರು ಜನ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರಕ್ಕೆ ಬಂದು ಮೀಟ್ ಆಗಿ ಹೋಗ್ತಾ ಇದ್ದಾರೆ. ನಾಳೆ ಹೋಗ್ತಾರಾ ಅಥವಾ ಇವತ್ತು ಹೋಗ್ತಾರಾ ಡಿಕೆಶಿ ಅನ್ನೋದು ಒಂದು. ಆಮೇಲೆ ಎಚ್.ಸಿ. ಮಹದೇವಪ್ಪನವರು ಇದ್ದಕ್ಕಿದ್ದಂಗೆ ಅವಸರದಲ್ಲಿ ಬಂದಂಗೆ ಕಾಣಿಸ್ತಾ ಇದೆ. ಅದರ ಹಿನ್ನೆಲೆ ಏನು? ಅವಸರದಲ್ಲಿ ಬಂದಿರುವಂತದ್ದು ಒಂದು ಸಂಪುಟ ಸೇರ್ಪಡೆ ವಿಚಾರ, ಮತ್ತೊಂದು ಮುಖ್ಯಮಂತ್ರಿಯಾಗಿ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಅವರಿಗೆ ಒಂದು ಧನ್ಯವಾದ, ಕೃತಜ್ಞತೆಯನ್ನು, ಅಭಿನಂದನೆಯನ್ನ ಸಲ್ಲಿಸುವಂತ ಒಂದು ಹಿನ್ನೆಲೆಯಲ್ಲಿ ಎರಡು ಉದ್ದೇಶವನ್ನ ಇಟ್ಕೊಂಡು ಇವತ್ತು ಸಿದ್ದರಾಮಯ್ಯನವರ ಪರಮಾಪ್ತ ಮಾಜಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರು ಭೇಟಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ನಾಟ್ ಓನ್ಲಿ ಮಹದೇವಪ್ಪ ಅಷ್ಟೇ ಅಲ್ಲ, ಇವತ್ತು ಹಿರಿಯ ಶಾಸಕರ ದಂಡೆ ಇಲ್ಲಿಗೆ ಹರಿದು ಬಂದಿರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸಚಿವ ಸಂಪುಟ ಪುನರಚನೆ ಆಗುವಂಥದ್ದು ಕನ್ಫರ್ಮ್ ಆಗಿದೆ. ಮತ್ತೊಂದು ಕಡೆಗೆ ಸಚಿವ ಸಂಪುಟ ಪುನರಚನೆ ಸಂದರ್ಭದಲ್ಲಿ ಹಿರಿಯರು ಮತ್ತು ಹೊಸಬರು ಮತ್ತೊಂದು ಕಡೆಗೆ 2-3 ಬಾರಿ ಗೆದ್ದಂಥವ್ರಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅಂತ ಹೇಳಲಾಗ್ತಾ. ಸೊ ಹೀಗಾಗಿ ಈ ಬಾರಿ ಶತಾಯಗತಾಯ ಮುಖ್ಯಮಂತ್ರಿ ಏನು ಮಂತ್ರಿ ಆಗಲೇಬೇಕು ಅನ್ನುವಂಥ ನಿಟ್ಟಲ್ಲಿ ಕೆಲ ಹಿರಿಯ ಶಾಸಕರುಗಳು ಮುಂದಾಗಿರುವಂಥದ್ದು. ಹೀಗಾಗಿಯೇ ಒಂದ್ ಕಡೆಗೆ ಸಿದ್ದರಾಮಯ್ಯ ಮೂಲಕವಾಗಿ ಕೆಲ ಶಾಸಕರು ಒತ್ತಡವನ್ನು ಇರಿದ್ರೆ, ಇನ್ನು ಕೆಲವರು ಡಿ.ಕೆ. ಶಿವಕುಮಾರ್ ಅವರ ಮೂಲಕವಾಗಿ ಒತ್ತಡವನ್ನು ಇರ್ತಾ ಇದ್ದಾರೆ. ಮತ್ತೊಂದು ಕಡೆಯಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರೇ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಲಕವೂ ಕೂಡ ಒತ್ತಡವನ್ನು ಏರ್ತಾ ಇದ್ದಾರೆ. ಸೊ ಹೀಗಾಗಿ
ಮೂವರು ಪವರ್ ಸೆಂಟರ್ಗಳ ಮೂಲಕವಾಗಿ ತಮ್ಮದೇ ತಂತ್ರಗಾರಿಕೆಯನ್ನು ತಮ್ಮದೇ ಆದಂಥ ಸಂಪರ್ಕದ ಮೂಲಕವಾಗಿ ಈ ಒಂದು ಏನೋ ಸಚಿವ ಸ್ಥಾನವನ್ನು ಪಡ್ಕೊಳ್ಬಹುದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಅದರಂತೆ ಏನು ಜೂನ್ 3ನೇ ತಾರೀಕು ಬುಧವಾರ ಸಂಜೆ 4:05ಕ್ಕೆ ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನವನ್ನು ಏನು ಸ್ವೀಕಾರ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಮಾಣ ವಚನದ ಸಂದರ್ಭದಲ್ಲಿ 11 ಮಂದಿ ಹಿರಿಯ ಶಾಸಕರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿದೆ ಅಂತ ಹೇಳಲಾಗ್ತದೆ. ಎಸ್ಪೆಷಲಿ ರೂಪಾ ಶಶಿಧರ್ ಮತ್ತೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೊರತುಪಡಿಸಿದ್ರೆ ಇನ್ನುಳಿದಂತೆ ಹಿರಿಯ ಶಾಸಕರುಗಳು ಏನಿದ್ರು 9 ಮಂದಿ ಅವರು ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಈ ಒಂದು 11 ಮಂದಿಯ ಜೊತೆಗೆ ಇನ್ನಷ್ಟು ಸಮುದಾಯವಾರು ಪ್ರಾದೇಶಿಕ ಸಮತೋಲನ ಕಾಪಾಡುವಂತ ನಿಟ್ಟಲ್ಲಿ ಜಾತಿವಾರು ಏನು ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಏನು 11 ಮಂದಿ ಹೊರತುಪಡಿಸಿ ಇನ್ನೊಂದಷ್ಟು ಮಂದಿಗೆ ಏನಾದರೂ ಅವಕಾಶವನ್ನು ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಆ ಒಂದು ಮೊದಲ ಹಂತದ ಸಚಿವರ ಪಟ್ಟಿಯನ್ನು ಫೈನಲ್ ಮಾಡಿಕೊಳ್ಳುವಂತ ಒಂದು ನಿಟ್ಟಲ್ಲಿ ಇದೀಗ ಹೈಕಮಾಂಡ್ ನಾಯಕರು ಮುಖ್ಯಮಂತ್ರಿ ನಿಯೋಜಿತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತೆ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬುಲಾವನ್ನ ಕೊಟ್ಟಿರುವಂತದ್ದು. ಅದರಂತೆ ಡಿ.ಕೆ. ಶಿವಕುಮಾರ್ ಅವರು ಇಂದು ಸಂಜೆ ಅಥವಾ ನಾಳೆ ಬೆಳಗ್ಗೆ ನವದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ರೆ ನಾಳೆ ಬೆಳಿಗ್ಗೆ ಸಿದ್ದರಾಮಯ್ಯನವರು ವಿಶೇಷ ಹೆಲಿಕಾಪ್ಟರ್ ಮೂಲಕವಾಗಿ ನವದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಅಲ್ಲಿ ನಾಳೆ ಮಧ್ಯಾಹ್ನ ಅಥವಾ ನಾಳೆ ಸಂಜೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅಥವಾ ರಾಹುಲ್ ಗಾಂಧಿಯವರ ಸಮ್ಮುಖದಲ್ಲಿ ನೂತನ ಸಚಿವರ ಪಟ್ಟಿಯನ್ನು ಫೈನಲ್ ಮಾಡೋದ್ರ ಮುಖಾಂತರ ಕರ್ನಾಟಕಕ್ಕೆ ವಾಪಸ್ ಆಗಲಿದ್ದಾರೆ. ಈ ಮೂಲಕವಾಗಿ ನಾಳೆ ಮೊದಲ ಹಂತದ ಡಿ.ಕೆ.ಶಿ ಸಂಪುಟದಲ್ಲಿ ಮೊದಲ ಹಂತದಲ್ಲಿ 11 ಮಂದಿಗೆ ಅವಕಾಶವನ್ನ ಕೊಡ್ತಾರಾ ಅಥವಾ ಇನ್ನೂ ಹೆಚ್ಚಿನದಾಗಿ ಪ್ರಾಮುಖ್ಯತೆಯನ್ನು ಕೊಡ್ತಾರಾ ಅನ್ನುವಂಥದ್ದು ಸದ್ಯದ ಕುತೂಹಲ. ಇದೀಗ ನೋಡ್ತಾ ಇರ್ಬೋದು ಅರುಣ್ ಉಗರ್, ಏನು ಡಿ.ಕೆ. ಶಿವಕುಮಾರ್ ಅವರ ನಿವಾಸದ ಬಳಿ ಏನು ಸಚಿವಾಕಾಂಕ್ಷಿಗಳು ಮತ್ತೊಂದು ಕಡೆಗೆ ಏನು ಕಾರ್ಯಕರ್ತರು ಶುಭಾಶಯವನ್ನು ಕೋರುವಂತ ನಿಟ್ಟಲ್ಲಿ ಸಾಕಷ್ಟು ಮಂದಿ ಇಲ್ಲಿಗೆ ಬಿಂದು ಬೆಳಗ್ಗೆಯಿಂದಲೂ ಕೂಡ ಬರ್ತಾ ಇರ್ತಕ್ಕಂಥದ್ದು. ಸೊ ಈ ನೆಲೆಯಲ್ಲಿ ಈ ಒಂದು ಡಿ.ಕೆ. ಶಿವಕುಮಾರ್ ನಿವಾಸದ ಮುಂಭಾಗ ವ್ಯಾಪಕವಾದಂತಹ ಒಂದು ಬಿಗಿ ಭದ್ರತೆಯನ್ನು ಕೂಡ ಕಲ್ಪಿಸಿರುವಂತದ್ದು. ಈಗಾಗಲೇ ಏನು ಡಿ.ಕೆ. ಶಿವಕುಮಾರ್ ಅವರು ಮನೆಯಿಂದ ಹೊರಗಡೆ ಬಂದಿರತಕ್ಕಂಥ ಒಂದು ದೃಶ್ಯವನ್ನು ಕೂಡ ನೋಡ್ತಾ ಇರಬಹುದು. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸದಾಶಿವನಗರ ನಿವಾಸದಿಂದ ಇದೀಗ ಕೆಪಿಸಿಸಿ ಕಚೇರಿಯತ್ತ ತೆರಳ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇರಬಹುದು ನೂರಾರು ಜನ ಅಭಿಮಾನಿಗಳು ಅವರಿಗೆ ಶುಭಾಶಯನ ಕೋರೋದಕ್ಕೆ ಮುಗಿಬಿದ್ದಿರ್ತಕ್ಕಂಥದ್ದು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಇದೀಗ ಏನು ಮುಖ್ಯಮಂತ್ರಿ ಆದಂತ ಬಳಿಕ ಫಸ್ಟ್ ಟೈಮ್ ಇದೀಗ ತಮ್ಮ ನಿವಾಸದಿಂದ ಹೊರಗಡೆ ಬಂದು ಕಾರ್ಯಕರ್ತರ ಹತ್ರ ಕೈ ಬೀಸ್ತಾ ಇರ್ತಕ್ಕಂಥ ಒಂದು ದೃಶ್ಯವನ್ನು ಕೂಡ ನೋಡ್ತಾ ಇರಬಹುದು. ಇದು ಲೈವ್ ಪಂಚ್ ಮಾಡ್ಕೊಂಡಿರ್ತಾರೆ. ಎಸ್ ತಿಮ್ಮೇಗೌಡ್ರೆ, ಈಗ ಕೆಪಿಸಿಸಿ ಕಚೇರಿಗೆ ಹೋಗ್ತಾ ಇರೋದು ಏನಕ್ಕೆ? ಅಲ್ಲೇನಾದ್ರೂ ಸಭೆ ನಿಗದಿ ಆಗಿದೆ? ಯಾಕಂದ್ರೆ ದೆಹಲಿಗೆ ಹೋಗೋಕ್ಕಿಂತ ಮುಂಚೆ ಏನಾದ್ರೂ ಡಿಸ್ಕಷನ್ ಆಗೋ ಚಾನ್ಸಸ್ ಇದೆಯಾ ಅಲ್ಲಿ? ಅರುಣ್ ಉಗಾರ್, ಡಿ.ಕೆ. ಶಿವಕುಮಾರ್ ಅವರು ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರು. ಮತ್ತೊಂದು ಕಡೆಯಾಗಿ ಅವರು ಏನು ಈಗಿನಿಂದಲೂ ಕೂಡ ಅವರು ಪಕ್ಷದಲ್ಲಿ NSUA ಕಾರ್ಯಕರ್ತನಾಗಿ NSUA ಜಿಲ್ಲಾಧ್ಯಕ್ಷರಿಂದ ಹಿಡಿದು ಇನ್ನ ಕೆಪಿಸಿಸಿ ಅಧ್ಯಕ್ಷರವರು ಕೂಡ ಕಾರ್ಯನಿರ್ವಹಣೆ ವಹಿಸಿದ್ದಾರೆ. ಅವರು ಕೆಪಿಸಿಸಿ ಅಧ್ಯಕ್ಷರು ಪಕ್ಷ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಏನೋ CM ಆಗ್ತಾರೆ. ಅಂತ ಸಂದರ್ಭದಲ್ಲಿ ಇದೀಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಮುಖ್ಯಮಂತ್ರಿ ಹುದ್ದೆಗೆ ಏರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಏನು ಮುಖ್ಯಮಂತ್ರಿ ಆದಂತ ಬಳಿಕ ಫಸ್ಟ್ ಟೈಮ್ ಇದೀಗ ಕೆಪಿಸಿಸಿ ಕಚೇರಿಗೆ ತೆರಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೀಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಏನು ತಮ್ಮ ಖಾಸಗಿ ಕಾರಿನ ಮೂಲಕವಾಗಿ ಇದೀಗ ಹೈಕಮಾಂಡ್ ಏನು ಕೆಪಿಸಿಸಿ ಕಚೇರಿ ಹತ್ತ ತೆರಳ್ತಾ ಇದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಏನಾಯ್ತು ಎಸ್ ತಿಮ್ಮೇಗೌಡ್ರೆ, ಡಿ.ಕೆ. ಶಿವಕುಮಾರ್ ಅವ್ರು ಹೇಳ್ತಾ ಇದ್ರು ನಾನು ಹೋಗ್ತಾ ಇರೋದು ಕ್ವಾರ್ಟರ್ಸ್ಗೀಗ ಅಂತ. ಸುಮಾರು ಜನ ಅವ್ರನ್ನ ಮೀಟ್ ಆಗೋಕೆ ಸದಾಶಿವ ನಗರದ ಮನೆ ಕಡೆ ಬರ್ತಾ ಇದ್ದಾರೆ. ಬಟ್ ಇದ್ದಕ್ಕಿದ್ದಂಗೆ ಡಿ.ಕೆ. ಶಿವಕುಮಾರ್ ಅವರು ಕ್ವಾರ್ಟರ್ಸ್ ಕಡೆ ಹೋಗ್ತಾ ಇರೋದು, ಅಲ್ಲೇನು ಯಾರಾದ್ರೂ ಮೀಟ್ ಮಾಡ್ತಾ ಇದ್ದಾರಾ ಹೇಗೆ? ಖಂಡಿತವಾಗಿಯೂ, ಯಾಕಂತ ಹೇಳಿದ್ರೆ ಇಲ್ಲಿ ಸದಾಶಿವನಗರದಲ್ಲಿ ಜನಜಂಗುಳಿ ಹೆಚ್ಚಾದ್ರೆ ಇಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಮತ್ತೊಂದು ಕಡೆಯಾಗಿ ಲಿಮಿಟೆಡ್ ಇವತ್ತು ಶಾಸಕರು ಮತ್ತೆ ಮಾಜಿ ಶಾಸಕರು ಮತ್ತೆ ಸಂಸದರು ಇವರಿಗೆ ಮಾತ್ರ ಭೇಟಿಗೆ ಅವಕಾಶವನ್ನ ಕೊಡಲಾಗಿತ್ತು. ಏನು ನೂರಾರು ಜನ ಕಾರ್ಯಕರ್ತರು ಬೆಳಗ್ಗೆಯಿಂದಲೂ ಕೂಡ ಏನು ಡಿ.ಕೆ. ಶಿವಕುಮಾರ್ ಅವರಿಗೆ ಶುಭಾಶಯವನ್ನ ಕೋರುವಂತ ನಿಟ್ಟಲ್ಲಿ ಅಭಿನಂದನೆಯನ್ನು ಸಲ್ಲಿಸುವಂತ ನಿಟ್ಟಿನಲ್ಲಿ ಬರ್ತಾ ಇದ್ರು. ಆದ್ರೆ ಒಂದು ಅವರ ಆಪ್ತ ಕಾರ್ಯದರ್ಶಿಗಳು ಬೆಂಬಲಿಗರು ಮತ್ತೊಂದು ಕಡೆಗೆ ಪೊಲೀಸ್ನವರು ಇಲ್ಲಿ ಕಾರ್ಯಕರ್ತರನ್ನ ಭೇಟಿ ಆಗೋದಿಲ್ಲ, ನೀವೆಲ್ಲರೂ ಕೂಡ
ಸರ್ಕಾರಿ ನಿವಾಸಕ್ಕೆ ತೆರಳಿ ಕ್ವಾರ್ಟರ್ಸ್ಗೆ ತೆರಳಿ ಎನ್ನುವಂತ ನಿಟ್ಟಲ್ಲಿ ಹೇಳಿದ್ರು. ಸೊ ಹೀಗಾಗಿ ಸರ್ಕಾರಿ ನಿವಾಸದಲ್ಲೂ ಕೂಡ 100 ಜನ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಕೂಡ ಜಮಾಯಿಸಿದ್ದಾರೆ ಅಂತ ಹೇಳಲಾಗ್ತದೆ. ಅಲ್ಲಿ ಕಾರ್ಯಕರ್ತರು ಅಭಿಮಾನಿಗಳನ್ನು ಕೂಡ ಭೇಟಿ ಮಾಡುವಂತ ಒಂದು ಸಾಧ್ಯತೆ ಇದೆ. ಸೊ ಹೀಗಾಗಿ ಅಲ್ಲಿಗೂ ಕೂಡ ತೆರಳಿದ್ದಾರೆ ಅಂತ ಹೇಳಲಾಗ್ತದೆ. ಆರಂಭಿಕವಾಗಿ ಅವರ ಒಂದು ಆಪ್ತ ಕಾರ್ಯದರ್ಶಿಗಳು ಮತ್ತು ಮಾಧ್ಯಮ ಕಾರ್ಯದರ್ಶಿಗಳ ಮಾಹಿತಿ ಪ್ರಕಾರ ಕೆಪಿಸಿಸಿ ಕಚೇರಿ ತೆರಳಿ ಆ ಬಳಿಕ ಸರ್ಕಾರಿ ನಿವಾಸಕ್ಕೆ ತೆರಳುತ್ತಾರೆ ಎನ್ನುವಂತ ಒಂದು ಮಾಹಿತಿ ಲಭ್ಯ ಆಗಿತ್ತು. ಆದ್ರೆ ಬದಲಾದ ಪ್ರವಾಸದ ಪಟ್ಟಿಯಲ್ಲಿ ಇದೀಗ ಸರ್ಕಾರಿ ನಿವಾಸಕ್ಕೆ ತೆರಳಿದ್ದಾರೆ ಎನ್ನುವಂತ ಒಂದು ಮಾತನ್ನ ಅವರೇ ಸರ್ಕಾರಿ ನಿವಾಸಕ್ಕೆ ಹೋಗ್ತಾ ಇದ್ದೀನಿ ಎನ್ನುವಂತ ಮಾತನ್ನ ಖುದ್ದು ಡಿ ಕೆ ಶಿವಕುಮಾರ್ ಅವರೇ ಹೇಳಿರುವಂತದ್ದು. ಅರುಣ್ ಥ್ಯಾಂಕ್ ಯು ತಿಮ್ಮೇಗೌಡ್ರ ಡೀಟೇಲ್ಸ್ಗೆ.